ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯ್ ಅವರು ತಿಳಿಸಿಕೊಡುವಂತೆ ಜ್ಞಾನದ ಸಾರವನ್ನು ತಿಳಿಯೋಣ. ಪರಮಜ್ಞಾನ ಅಂದರೆ ಬೇಹದ್ನ ಪರಮಪಿತನು ನಮಗೆ ನೀಡಿರುವಂತಹ ಜ್ಞಾನ. ಇದನ್ನು ನಾವು ಪರಮಜ್ಞಾನ ಎನ್ನುತ್ತೇವೆ. ಜ್ಞಾನ ಅನ್ನುವುದು ಒಂದು ಸೆಕೆಂಡ್, ಆದರೆ ಅದರ ಅಭ್ಯಾಸ ನಿರಂತರವಾಗಿ ಬಹಳ ಸುದೀರ್ಘವಾಗಿ ಮಾಡಬೇಕಾಗುತ್ತದೆ. ತನ್ನ ಒಂದು ಸಂಕಲ್ಪದಿಂದ ಅನಂತಾನಂತ ಸೃಷ್ಟಿಯನ್ನು ಸೃಷ್ಟಿಸಿದಂತಹ ಅಲ್ಮೈಟಿ ಪರಮಪಿತ, ಅಂತಹ ಅಲ್ಮೈಟಿಯ ಸಮಾನನಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಿರುವ ಬೇಹದ್ನ ಆತ್ಮರಿಗೆ ಜ್ಞಾನ ಅನ್ನುವುದು ಒಂದು ಸೆಕೆಂಡ್. ಅಂದರೆ ಅದನ್ನೆಲ್ಲ ತಿಳಿದುಕೊಳ್ಳುವುದು ಒಂದು ಸೆಕೆಂಡ್ ಆಗಿರಬಹುದು, ಆದರೆ ಅದರ ಅನುಭೂತಿಯನ್ನು ಪಡೆಯುವುದು ಸುಲಭದ ಮಾತಲ್ಲ. ಬಹಳ ಸುದೀರ್ಘ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ಇದರಂತೆ ಪರಿವರ್ತನೆಯೂ ಕೂಡ ಕ್ಷಣ ಮಾತ್ರದಲ್ಲಿ ಆಗುತ್ತದೆ, ಆದರೆ ಆ ಪರಿವರ್ತನೆಯ ಪ್ರಕ್ರಿಯೆಯು ಬಹಳ ಸುದೀರ್ಘ ಅವಧಿಯವರೆಗೆ ನಡೆಯುತ್ತದೆ. ಜ್ಞಾನದ ಅಭ್ಯಾಸವನ್ನು ಮಾಡುತ್ತಾ ಆತ್ಮ ತನಗೆ ಪರಮಪಿತನ ಹೊರತು ಬೇರೆ ಯಾರೂ ಇಲ್ಲ, ಎಲ್ಲವೂ ಪರಮಪಿತನೇ ಆಗಿದ್ದಾನೆ ಎಂದು ತಿಳಿದ ನಂತರ ತನ್ನ ಎಲ್ಲವನ್ನು ಸರ್ವಸ್ವವನ್ನು ಪರಮಪಿತನಿಗೆ ಆತ್ಮವು ಒಪ್ಪಿಸಿಬಿಡುತ್ತದೆ. ಆಗ ಆತ್ಮಕ್ಕೆ ಜ್ಞಾನದ ಸಾರ ತಿಳಿದು ಬರುತ್ತದೆ. ಪರಮಪಿತ ಹಾಗೂ ನಾನು, ನಮ್ಮಿಬ್ಬರ ಮಧ್ಯೆ ಇನ್ನೇನೂ ಇಲ್ಲ ಎನ್ನುವುದೇ ಜ್ಞಾನದ ಸಾರ. ಸಾಕಾರದಲ್ಲಿ ಇರುವಂತಹ ಪರಮಪಿತನನ್ನು ತಿಳಿದುಕೊಳ್ಳುವುದೇ ಜ್ಞಾನ. ಇನ್ನು ಯೋಗ ಎಂದರೆ ಇದು ಕೂಡ ಎರಡೇ ಶಬ್ದದಿಂದ ಕೂಡಿದೆ. ಯೋಗ ಅಂದರೆ ಬೀಜ ರೂಪದೊಂದಿಗೆ ಕನೆಕ್ಷನ್. ಅದರಂತೆ ಸೇವಾ ಅಂದರೆ ಪರಮಪಿತನನ್ನು ಪ್ರತ್ಯಕ್ಷಪಡಿಸುವುದೇ ಸೇವೆಯಾಗಿದೆ. ಹಾಗೂ ಧಾರಣೆಯೂ ಸಹ ಎರಡೇ ಶಬ್ದದಿಂದ ಕೂಡಿದೆ. ಪರಮಪಿತನ ರೂಪವನ್ನು ಧರಿಸುವುದು ಧಾರಣೆಯಾಗಿದೆ. ಆದರೆ ಈ ಎರಡು ಶಬ್ದಗಳನ್ನು ತಿಳಿದುಕೊಳ್ಳಲಿಕ್ಕೆ ಜ್ಞಾನವನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಅಂತ್ಯದಲ್ಲಿ ತಿಳಿದು ಬರುವುದೇನೆಂದರೆ ಪರಮಪಿತನೇ ಎಲ್ಲವೂ ಆಗಿದ್ದಾನೆ, ಅವನ ಹೊರತು ಯಾವುದೂ ಇಲ್ಲ. ಪರಮಪಿತನೇ ಜ್ಞಾನವಾಗಿದ್ದಾನೆ, ಪರಮಪಿತನೇ ಧ್ಯಾನವಾಗಿದ್ದಾನೆ, ಪರಮಪಿತನೇ ಧಾರಣ ಆಗಿದ್ದಾನೆ. ಈ ಸ್ಥಿತಿಗೆ ಆತ್ಮವು ಬಂದಾಗ ಜ್ಞಾನ ಏನು ಎಂಬುದು ಆ ಆತ್ಮಕ್ಕೆ ಸಂಪೂರ್ಣವಾಗಿ ತಿಳಿದು ಬರುತ್ತದೆ. ಈ ಎರಡು ಶಬ್ದಗಳ ಅನುಭೂತಿಗಾಗಿ ಆತ್ಮವು ಸಂಗ್ರಾಮ ಅಂದರೆ ಸಂಘರ್ಷವನ್ನು ಮಾಡುತ್ತದೆ. ಹಾಗೂ ಬುದ್ಧಿಯಲ್ಲಿ ಜ್ಞಾನವನ್ನು ಸಂಗ್ರಹಿಸಿಕೊಳ್ಳುತ್ತದೆ. ಆತ್ಮ ಜ್ಞಾನವನ್ನು ಪಡೆದ ನಂತರ ಪರಮಪಿತನ ಮೇಲೆ ಸಂಪೂರ್ಣ ವಿಶ್ವಾಸ ನಂಬಿಕೆ ಬಂದಾಗ ಆತ್ಮ ಈ ಎರಡು ಶಬ್ದಗಳನ್ನು ಅಂದರೆ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತದೆ. ಬುದ್ಧಿಯಲ್ಲಿ ಜ್ಞಾನವನ್ನು ಸಂಗ್ರಹಿಸುತ್ತಾ ಹೋದಂತೆ ಆತ್ಮವು ಮಾಯೆಯೊಂದಿಗೆ ಸಂಘರ್ಷವನ್ನು ನಡೆಸುತ್ತದೆ, ಅಂದರೆ ಮಾಯೆಯನ್ನು ಗೆಲ್ಲುತ್ತದೆ. ಏಕೆಂದರೆ ಸ್ಥೂಲ ಶರೀರದಲ್ಲಿ ಆತ್ಮಕ್ಕೆ ಅನೇಕ ದ್ವಂದ್ವಗಳು, ಅನೇಕ ಮಾಯೆಯಲ್ಲಿ ಬೀಳಬೇಕಾಗಿ ಬರುತ್ತದೆ, ಅದರೊಂದಿಗೆ ಸಂಘರ್ಷ ಮಾಡಬೇಕಾಗಿ ಬರುತ್ತದೆ. ಜ್ಞಾನವೆಂಬ ಖಡ್ಗದಿಂದ ಮೋಹವನ್ನು ಕೆಡವಿ ಹಾಕುತ್ತಾ ಆತ್ಮ ಮುಂದೆ ಸಾಗಬೇಕಾಗುತ್ತದೆ. ಆಗಲೇ ಆತ್ಮ ಅನುಭವವನ್ನು ಪಡೆದುಕೊಳ್ಳುತ್ತಾ ಹೋಗುತ್ತದೆ. ಆತ್ಮನಲ್ಲಿ ಸಂಪೂರ್ಣವಾಗಿ 100% ಜ್ಞಾನವು ಸಂಗ್ರಹಿತವಾದಾಗ ಆತ್ಮ ಸಂಪೂರ್ಣವಾಗಿ ಮಾಯೆಯಿಂದ ದೂರವಾಗುತ್ತದೆ. ಆಗ ಬುದ್ಧಿಯಿಂದ ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡುತ್ತದೆ. ಆತ್ಮ ಸಮರ್ಪಣೆಯಾದಾಗಲೇ ಸೇವೆ ಮಾಡಲಿಕ್ಕೆ ಸಾಧ್ಯ. ಇಲ್ಲವಾದರೆ ಆತ್ಮ ಕೇವಲ ತನ್ನ ಸ್ವಾರ್ಥಕ್ಕಾಗಿಯೇ ಕೆಲಸ ಮಾಡುತ್ತಾ ಹೋಗುತ್ತದೆ. ಸೇವೆ ಎಂದರೆ ಅದರ ನಿಜವಾದ ಅರ್ಥ ಕಾಯ ವಾಚ ಮನಸ
ಸಂಪೂರ್ಣವಾಗಿ ಪರಮಪಿತನಲ್ಲಿ ಒಂದಾಗುವುದು, ಪರಮಪಿತನನ್ನೇ ಪ್ರತ್ಯಕ್ಷಪಡಿಸುವುದು. ಅಂದರೆ ಸಂಕಲ್ಪಗಳು ಸಹ ಪರಮಪಿತನಂತೆ ಇರಬೇಕು, ನಮ್ಮ ಕರ್ಮಗಳೂ ಸಹ ಪರಮಪಿತನಂತೆ ಇರಬೇಕು. ಆಗಲೇ ಸಂಪೂರ್ಣ ಸೇವೆಯಾಗುತ್ತದೆ ಹಾಗೂ ಪರಮಪಿತನ ಪ್ರತ್ಯಕ್ಷತೆಯಾಗುವುದು. ಸಂಪೂರ್ಣ ಜ್ಞಾನಿಯೇ ಸಮರ್ಪಣೆಯನ್ನು ಮಾಡುತ್ತಾನೆ. ಅಂದರೆ ಪರಮಪಿತನಲ್ಲಿ ತನ್ನನ್ನು ತಾನು ಮರೆತು ಬಿಡುತ್ತಾನೆ, ಸಮರ್ಪಿಸಿ ಬಿಡುತ್ತಾನೆ. ಜ್ಞಾನ ಸ್ವರೂಪವೇ ಸಮರ್ಪಣೆಯಾಗಿದೆ. ಯಾರು ತನ್ನನ್ನು ತಾನು ಪರಮಪಿತನಿಗೆ ಸಮರ್ಪಣೆ ಮಾಡಿಕೊಳ್ಳುತ್ತಾರೆಯೋ ಅವರ ಸಂಕಲ್ಪಗಳು, ಅವರ ವಾಣಿ, ಅವರ ಕರ್ಮಗಳು ಎಲ್ಲದರಲ್ಲಿಯೂ ಪರಮಪಿತನು ಕಾಣಿಸಿಕೊಳ್ಳುತ್ತಾನೆ. ಇದು 1 ಸೆಕೆಂಡ್ನ ಜ್ಞಾನದ ಸಾರವನ್ನು ನಾವು ಇಲ್ಲಿ ಹೇಳುತ್ತಿದ್ದೇವೆ. ಯೋಗ ಅಥವಾ ಧ್ಯಾನ ಅಂದರೆ ಇದರ ಸಾರ, ನಾನು ಪರಮಪಿತನ ಸಂತಾನವಾಗಿದ್ದೇನೆ ಮತ್ತು ಪರಮಪಿತ ನನ್ನ ತಂದೆಯಾಗಿದ್ದಾನೆ. ಧಾರಣೆ ಎಂದರೆ ತಂದೆಯಂತೆ ಮಕ್ಕಳು ಮತ್ತು ತಂದೆಯ ಪರಿಚಯ, ಪರಮಪಿತನ ಪರಿಚಯವನ್ನು ನೀಡುವುದೇ ಸೇವೆಯಾಗಿದೆ. ಹಾಗೂ ದಿವ್ಯ ಗುಣಗಳನ್ನು ಧಾರಣೆ ಮಾಡುವುದೇ ಧಾರಣಾ ಶಕ್ತಿಯಾಗಿದೆ. ಅಂದರೆ ಪರಮಪಿತನ ಎಲ್ಲ ದಿವ್ಯ ಗುಣಗಳು ಈ ಬೇಹದ್ನ ಆತ್ಮರಲ್ಲಿ ಬರಬೇಕು, ಅದುವೇ ಧಾರಣೆಯಾಗಿದೆ. ಜ್ಞಾನ, ಯೋಗ, ಸೇವಾ, ಧಾರಣ ಈ 4 ಸಂಕಲ್ಪಗಳು ಆತ್ಮನಲ್ಲಿ ಜಾಗೃತಗೊಂಡಾಗ ನಾವು ಈ 4 ಪ್ರಕಾರಗಳಲ್ಲಿ ಸಂಪೂರ್ಣರಾಗುತ್ತಾ ಹೋಗುತ್ತೇವೆ. ಇದೆಲ್ಲವೂ 1 ಸೆಕೆಂಡ್ನ ಜ್ಞಾನವಾಗಿದೆ, ಆದರೆ ಇದಕ್ಕೆ ನಿರಂತರ ಅಭ್ಯಾಸ ಬೇಕೇ ಬೇಕು. ಬೇಹದ್ನ ಜ್ಞಾನಿ ಮಕ್ಕಳು ಈ 4 ಸಂಕಲ್ಪಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡಿಕೊಳ್ಳಬೇಕು. ಇದು ಬಹಳ ಅವಶ್ಯಕವಾಗಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ.